ಗುರವೇ ನಮಃ. ಶ್ರೀ ಗಣೇಶಾಯ ನಮಃ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭಗವತ್ಪಾದ ಶಂಕರರನ್ನು ಸ್ಮರಿಸ್ತಾ ಅವರಿಗೆ ನಮನವನ್ನು ಮಾಡ್ತಾ ಇವತ್ತಿನ ದಿನ ಶಿವಾಪರಾಧ ಕ್ಷಮಾಪಣಾ ಸ್ತುತಿಯಲ್ಲಿ 11ನೆಯ ಶ್ಲೋಕದಲ್ಲಿದ್ದೇವೆ. ಅಲ್ಲಿ ಆ ಭಗವಂತನನ್ನು ಹೃದಯ ಕಮಲದಲ್ಲಿ ನೋಡುವುದು ಹೇಗೆ, ಅವನನ್ನು ಸ್ಮರಿಸದೆ ನಾನು ಎಂಥ ಅಪರಾಧ ಮಾಡಿದೆ ಎನ್ನುವಂತಹದ್ದನ್ನು ಹೇಳಿದ್ದಾರೆ. ವೇದ್ಯಂ ವೇದಾಂತ ವೇದ್ಯಂ ಹೃದಯ ಸರಸಿಜೆ ದೀಪ್ತಮುದ್ಯಪ್ತ ಪ್ರಕಾಶಂ ಸತ್ಯಂ ಶಾಂತ ಸ್ವರೂಪಂ ಸಕಲ ಮುನಿ ಮನಃ ಪದ್ಮಷಂಡೈಕ ವೇದ್ಯಂ ಜಾಗ್ರತ್ ಸ್ವಪ್ನೆ ಸುಷುಪ್ತೌ ತ್ರಿಗುಣ ವಿರಹಿತಂ ಶಂಕರಂ ನ ಸ್ಮರಾಮಿ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಎಂಬುದಾಗಿ ಶಿವನಲ್ಲಿ ಅಪರಾಧವನ್ನು ಕ್ಷಮಿಸು ಎಂದು ಬೇಡಿದ್ದು. ಹೃದಯಂ ಗೆ ಮೋಹಕನಾದಂತಹ ಮನಮೋಹಕನಾದಂತಹ ಒಂದು ಸ್ವರೂಪ. ಹೃದಯಂ ವೇದಾಂತ ವೇದ್ಯಂ, ಅವನು ಆ ಭಗವಂತ ವೇದಾಂತ ಅಂದರೆ ಓಂಕಾರ. ಯೋ ವೇದಾದವು ಸ್ವರ ಪ್ರೋಕ್ತೋ, ವೇದದ ಆದಿಯಲ್ಲಿ ಯಾವ ಸ್ವರ ಹೇಳಲ್ಪಟ್ಟಿದೆಯೋ ಅದೇ ವೇದಾಂತದಲ್ಲಿಯೂ ಪ್ರತಿಷ್ಠಿತವಾಗಿದೆ. ಅಂತಹ ಆ ಒಂದು ಶಕ್ತಿ ಏನಿದೆಯೋ ಆ ವೇದಾಂತದ ಸ್ವರ ಆ ಓಂಕಾರದ ಒಳಗಿದ್ದು ಅದರ ಹೊರಗಿದ್ದು ಅದರಲ್ಲಿ ಪೂರ್ತಿಯಾಗಿ ತುಂಬಿಕೊಂಡಿರುವಂತಹ ಒಂದು ಶಕ್ತಿ ಅಂತಂದ್ರೆ ಅದು ಶಿವ. ಅಂಥವನು ವೇದಾಂತ ವೇದ್ಯ ಎಂಬುದಾಗಿ. ಹೃದಯ ಸರಸಿಜೆ ದೀಪ್ತ ಮುದ್ಯತ್ ಪ್ರಕಾಶಂ, ಅವನು ಕಾಣುವುದು ಎಲ್ಲಿ ಅವನನ್ನ ಅಂದ್ರೆ ಹೃದಯ ಸರಸಿಜೆ, ಹೃದಯವೆಂಬಂತಹ ಕಮಲದಲ್ಲಿ ಆ ಭಗವಂತನನ್ನ ಕಾಣುವಂತಹದ್ದು. ಈ ವಿಚಾರವನ್ನ ಅಂತರಂಗದಲ್ಲಿಯೇ ದೇವರು ಎಂಬುದಾಗಿ ಒಂದು ವಿಡಿಯೋವನ್ನು ಮಾಡಿದ್ದುಂಟು. ಅದನ್ನ ನಾವು ಆನಂತರ ನಿಮಗೆ ಸಿಗುವಂಗೆ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಲಾಗತ್ತೆ. ಅದನ್ನ ನೋಡಿ ಇನ್ನೂ ವಿಸ್ತಾರವಾಗಿ ವಿಶೇಷವಾಗಿ ತಿಳಿದುಕೊಳ್ಳಬಹುದು. ಸತ್ಯಂ ಶಾಂತ ಸ್ವರೂಪಂ, ಯಾವುದು ನಿತ್ಯವೋ ಅದು ಮಾತ್ರ ಸತ್ಯ ಆಗ್ಲಿಕ್ಕೆ ಸಾಧ್ಯ, ಎಲ್ಲವೂ ಸತ್ಯ ಆಗುವುದಿಲ್ಲ. ನಾಶ ಇಲ್ಲದೆ ಇದ್ದಂತಹದ್ದು ಮಾತ್ರ ಸತ್ಯ. ಯತ್ ನಿತ್ಯಂ ತತ್ ಸತ್ಯಂ, ಸತ್ ಚಿತ್, ಅದೇ ನಿರಂತರವಾಗಿ ಇರುವಂತಹದ್ದು ಅಂತ. ಅಂಥವನು ಆ ಪರಮೇಶ್ವರ. ಸತ್ಯಂ ಶಾಂತ ಸ್ವರೂಪಂ, ಅವನ ಕಾಲಭೈರವನ ಉಗ್ರ ರೂಪವನ್ನು ನೋಡಿದ್ದಾರೆ. ಆದರೆ ಇಲ್ಲಿ ಶಂಕರರು ನಮಗೆ ಹೇಳಿದ್ದು ಶಾಂತ ಸ್ವರೂಪಂ, ಅವನನ್ನು ಸದಾಕಾಲ ಸ್ಮರಣೆ ಮಾಡುವಂತಹದ್ದು. ಧ್ಯಾನಸ್ಥನಾದಂತಹ ಪಶುಪತಿಯ ಶಾಂತ ರೂಪವನ್ನು ಧ್ಯಾನ ಮಾಡಬೇಕು, ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ. ಸತ್ಯಂ ಶಾಂತ ಸ್ವರೂಪಂ, ಅವನು ಹೇಗೆ ಎಲ್ಲಿ ಕಾಣ್ತಾನೆ ಅಂದರೆ ಎಲ್ಲ ಮುನಿಗಳ ಮನ ಮಂದಿರದಲ್ಲಿ, ಮನ ಪದ್ಮದಲ್ಲಿ ಅವನು ಕಾಣ್ತಾನಂತೆ. ಎಲ್ಲರಲ್ಲಿಯೂ ಕೂಡ ಆ ದೇವರನ್ನು ಕಾಣುವುದಕ್ಕೆ ಸಾಧ್ಯ. ನನ್ನಲ್ಲಿ ಮಾತ್ರ ಅಲ್ಲ, ನಿಮ್ಮಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಜೀವರಾಶಿಯ ಅಣುವಿನಲ್ಲಿಯೂ ಕೂಡ ಆ ಭಗವಂತ ಇದ್ದಾನೆ ಅಂತ. ಆ ರೀತಿಯಲ್ಲಿ ಮುನಿಮನ ಪದ್ಮ ಷಂಡೈಕ ವೇದ್ಯಂ, ಅವನನ್ನ ಅಂತಹ ಶಿವನನ್ನು ನಾನು ಯಾವ್ಯಾವಾಗ ನೆನಪು ಮಾಡ್ಕೊಳ್ಬೇಕು, ಸ್ಮರಣೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂದ್ರೆ ಜಾಗೃತ್ ಸ್ವಪ್ನ ಸುಷುಪ್ತಿ, ಇದು ನಮಗೆ ಮೂರು ಅವಸ್ಥೆಗಳಿರ್ತವೆ. ನಾವು ಎಚ್ಚರವಾಗಿರುವಂತಹದ್ದು ಜಾಗೃತ ಆದ್ರೆ, ಮಲಗಿ ಸುಷುಪ್ತಿ ಗಾಢ ನಿದ್ರೆ ಬರುವುದಕ್ಕಿಂತ ಮುಂಚೆ ಒಂದು ಅವಸ್ಥೆ ಇರ್ತದೆ, ಸ್ವಪ್ನಾವಸ್ಥೆ ಅಂತ, ನಾವು ಕನಸು ಕಾಣ್ತೇವೆ ಅದು. ಮತ್ತೊಂದು ಸುಷುಪ್ತಿ, ಗಾಢವಾದಂತಹ ನಿದ್ರಾಕಾಲ. ಈ ರೀತಿಯಾಗಿ ಮೂರು ಅವಸ್ಥೆಗಳು ನಮಗೆ ಮನುಷ್ಯನಿಗೆ ಸಹಜವಾಗಿರುವಂತಹದ್ದು. ಆ ಮೂರೂ ಸ್ಥಿತಿಯಲ್ಲಿಯೂ ಜಾಗೃತನಲ್ಲಿ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ರೆ ನಮ್ಮ ಕನಸಿನಲ್ಲೂ ಕಾಣ್ತಾನೆ. ಗಾಢ ನಿದ್ರೆಯಲ್ಲಿಯೂ ಅವನ ಸ್ಮರಣೆಯನ್ನು ನಾವು ಆವಾಗ ಮಾಡ್ತೇವೆ. ನಾವು ಅಖಂಡ ನಾಮಸ್ಮರಣೆಯನ್ನು ಮಾಡಿದಾಗ ನಮಗದರ ಅನುಭವ ಆದದ್ದುಂಟು. ಆ ರೀತಿಯಲ್ಲಿ ಆ ಭಗವಂತನನ್ನ ಯಾರು ನಿರಂತರವಾಗಿ ಸ್ಮರಿಸ್ತಾರೆಯೋ ಅವರಿಗೆ ಆ ಭಗವಂತ ಶ್ರೇಷ್ಠವಾದಂತಹ ಪದವಿಯನ್ನು ಕೊಡ್ತಾನೆ. ಆ ರೀತಿಯಲ್ಲಿ ನಾನು ಯಾವತ್ತೂ ನಿನ್ನನ್ನು ಸ್ಮರಣೆ ಮಾಡಲಿಲ್ಲ. ಆದ್ದರಿಂದ ಹೇ ಭಗವಂತ ಪರಮೇಶ್ವರ ಶಂಭೋ ಮಹಾದೇವ, ನನ್ನ ಅಪರಾಧಗಳನ್ನು ಕ್ಷಮಿಸಿ ನನ್ನನ್ನು ಉದ್ಧರಿಸು ಎಂಬುದಾಗಿ ಆ ಭಗವಂತನಲ್ಲಿ ಶಂಕರರು ಪ್ರಾರ್ಥಿಸಿದ್ದು. ಅದನ್ನು ನಾವೆಲ್ಲರೂ ಪ್ರಾರ್ಥನೆ ಮಾಡುವ. ಈ ರೀತಿಯಾಗಿ ಪ್ರಾರ್ಥಿಸಿದ ಬೇಡಿದ ಎಲ್ಲರಿಗೂ ಕೂಡ ಆ ಮಹಾದೇವ ಶಿವಶಂಕರ ಪಾರ್ವತಿ ವಲ್ಲಭ ಆಯುಷ್ಯ ಆರೋಗ್ಯ ಐಶ್ವರ್ಯಾದಿಗಳೆಲ್ಲವನ್ನೂ ಕೊಟ್ಟು ಮಾಡುತ್ತಿರುವ ಅಪರಾಧಗಳಿಗೆ ಕ್ಷಮೆಯನ್ನು ನೀಡಿ ಉದ್ಧರಿಸಲಿ, ರಕ್ಷಿಸಲಿ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ನಮಸ್ಕಾರ.